ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ. ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ಒಂದು ಸ್ವಲ್ಪ ಥ್ರಾಟ್ ಇನ್ಫೆಕ್ಷನ್ ಆಗಿದೆ, ಸ್ವಲ್ಪ ವಾಯ್ಸಲ್ಲಿ ಚೇಂಜ್ ಇದೆ. ತುಂಬ ದಿನ ಆಗೋಯಿತು ಯಾವುದೇ ವೀಡಿಯೋಸ್ ಆಗಲಿ ಯಾವುದೇ ವ್ಲಾಗ್ಸ್ ಆಗಲಿ ಹಾಕದೆ. ಸಂಜೆಯಿಂದ ಇವಾಗ ವೀಡಿಯೋ ಮಾಡ್ಕೊಳ್ತಾ ಇದ್ದೇನೆ. ಸಂಜೆಯ ನನ್ನ ರುಟೀನಲ್ಲಿ ತರಕಾರಿಗೆ ಮತ್ತು ಹೂವಿನ ಗಿಡಕ್ಕೆ ನೀರು ಹಾಕೋದು, ಇದು ನನ್ನ ಡೈಲಿ ರುಟೀನು. ನಂಗೆ ತುಂಬ ಇಷ್ಟ ಈ ಥರ ಸಂಜೆಯ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಹಾಗೆ ನಾನು ಬೇಸಿಗೆ ಕಾಲದಲ್ಲಿ ಯಾವೆಲ್ಲ ತರಕಾರಿಯನ್ನು ಮಾಡ್ಕೊಂಡಿದ್ದೆ, ಅಟ್ ಪ್ರೆಸೆಂಟ್ ಯಾವ ಥರ ತರಕಾರಿ ಎಲ್ಲ ಆಗ್ತಾಯಿದೆ ಅನ್ನೋದನ್ನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ವ್ಯಾಲ್ಯೂಯಬಲ್ ಸಜೆಷನ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊದಲು ನಾನಿಲ್ಲಿ ತೊಂಡೆಕಾಯಿದು ಚಪ್ಪರ ಇದೆ ನೋಡಿ, ಇಲ್ಲಿ ತೊಂಡೆಕಾಯಿ ಬುಡಕ್ಕೆ ನೀರನ್ನು ಹಾಕೋದಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ನಾನು ಅದಕ್ಕಿಂತ ಮುಂಚೆ ನೀರು ಹಾಕೋದಕ್ಕಿಂತ ಮುಂಚೆನೇ ಈ ಬೇಸಿಗೆ ಕಾಲದಲ್ಲಿ ನಾನು ಯಾವ ತರಕಾರಿ ಮಾಡ್ಕೊಂಡಿದ್ದೆ ಅಂತ ಒಂದು ಸಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂಗಳದಲ್ಲಿ ಅಲಸಂಡೆ, ಸೌತೆಕಾಯಿ, ಆಮೇಲೆ ಮುಳ್ಸೌತೆ, ಹೀರೆಕಾಯಿ ಇದರದ್ದು ಬಳ್ಳಿ ಇದೆ. ನೋಡೋಣ ಯಾವ ಥರ ತರಕಾರಿ ಅಟ್ ಪ್ರೆಸೆಂಟ್ ಆಗ್ತಾಯಿದೆ ಅಂತ ನೋಡ್ಕೊಂಡು ಬರೋಣ. ಅದಾದಮೇಲೆ ನಾನು ನೀರನ್ನು ಹಿಡಿಯೋದು ಕಂಟಿನ್ಯೂ ಮಾಡ್ತೀನಿ. ಈ ಥರ ತೊಂಡೆಕಾಯಿ ಬುಡಕ್ಕೆ ನೀರು ಬಿಟ್ಟಿದ್ದೀನಿ. ಸ್ವಲ್ಪ ಅದು ನೀರು ಸ್ಟೋರ್ ಆಗಲಿ. ಆ ಹೊತ್ತಲ್ಲಿ ನಾನು ನಮ್ಮ ಅಂಗಳದಲ್ಲಿ ಯಾವ ಥರ ತರಕಾರಿ ಎಲ್ಲ ಮಾಡ್ಕೊಂಡಿದ್ದೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ. ಈ ಥರ ಅಂಗಳದಲ್ಲಿ ಇಲ್ಲಿ ಸ್ವಲ್ಪ ಅರ್ಧದಷ್ಟು ಅಡಿಕೆ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಡೂಮಲ್ಲಿ ಕೂಡ ಇದೆ. ಈ ಥರ ಹೋಗ್ತಾ ಅಂಗಳದ ಸೈಡಲ್ಲಿ ಹೀರೆಕಾಯಿದು ಜೊತೆಗೆ ಸೌತೆಕಾಯಿ ಮತ್ತು ಮುಳ್ಸೌತೆ ಬಳ್ಳಿ ಕೂಡ ಇದೆ. ಕೆಲವೊಂದು ಆಗಿ ಬಳ್ಳಿ ನೋಡಿ ಒಣಗಿ ಹೋಗಿದೆ. ತರಕಾರಿ ಬುಡಕ್ಕೆ 2 ದಿವಸ ಆಗೋಯಿತು ನೀರು ಹಾಕದೆ. ಮೊನ್ನೆ ರಾಘವನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು, ಹೋಗಿ ಬರಬೇಕಿದ್ರೆ ಲೇಟ್ ಆಯಿತು. ಅದರ ಮರುದಿವಸ ಫಂಕ್ಷನ್ ಇತ್ತು. ಫಂಕ್ಷನ್ಗೆ ಹೋಗಿ ಬರುವಾಗಲೂ ಕೂಡ ರಾತ್ರಿ 7 ಗಂಟೆ ಆಗೋಯಿತು. ಹಾಗಾಗಿ ತರಕಾರಿಗೆ 2 ದಿವಸದಿಂದ ನೀರು ಹಾಕೋದಕ್ಕಾಗಲಿಲ್ಲ. ಹಾಗೆ ನೋಡಿ ಇಲ್ಲಿ ಸೌತೆಕಾಯಿದು ನೋಡಿ ಪುಟ್ಟದಾದಂತಹ ಸೌತೆಕಾಯಿ ಆಗ್ತಾಯಿದೆ. ಇಲ್ಲಿ ಅಷ್ಟು ನೋಡಿ ಬರೀ ಪುಟ್ಟದ ಹೂ ಕೂಡ ಇದೆ. ನೆಕ್ಸ್ಟು ಇಲ್ಲಿ ಒಂದು ಮುಳ್ಸೌತೆಲ್ಲ ಆಗಿದೆ, ಅದನ್ನು ಆಲ್ರೆಡಿ ಆಗಿರೋದನ್ನು ಕೊಯ್ದಿದ್ದೀವಿ. ನೆಕ್ಸ್ಟ್ ಇಲ್ಲೊಂದು ಸೌತೆಕಾಯಿ ಇದೆ. ತುಂಬ ಏನು ಮಾಡ್ಕೊಳ್ಳಿಲ್ಲ, ಅಂದರೆ ಇದು ಫುಲ್ ಬಳ್ಳಿ ಅಲ್ವಾ, ಇದಕ್ಕೆ ಜಾಸ್ತಿ ಜಾಗ ಬೇಕಾಗುತ್ತೆ. ಈ ಥರ ಅಂಗಳದಲ್ಲೆಲ್ಲ ಫುಲ್ಲು ಬಳ್ಳಿ ಸ್ಪ್ರೆಡ್ ಆದರೆ ಅಡಿಕೆ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂತ ಒಂದು 2-3 ಬುಡ ಅಷ್ಟೇ ಮಾಡ್ಕೊಂಡಿರೋದು ಮುಳ್ಸೌತೆ ಮತ್ತು ಸೌತೆಕಾಯಿದು. ಇದು ನೋಡಿದರೆ ಈ ಕಡೆ ಬಂದರೆ ನೋಡಿ ಹೀರೆಕಾಯಿದು, ಇದು ನೋಡಿ ಅಷ್ಟೇ ಇಲ್ಲಿ ಎಳೆಯದು. ನೆಕ್ಸ್ಟ್ ಇಲ್ಲಿನೂ ಅಷ್ಟೇ, ಇದೆಲ್ಲ ಆಗಬೇಕಷ್ಟೇ. ಪುಟ್ಟದಾಗಿ ಹೀರೆಕಾಯಿ ಆಗಿದೆ. ನೆಕ್ಸ್ಟ್ ಇಲ್ಲಿ ನಾನು ಟೊಮೆಟೊದು ಬೀಜ ಹಾಕಿದ್ದೀನಿ, ಗಿಡ ಬರಬೇಕಷ್ಟೇ. ಅದರ ಪಕ್ಕ ಬಂದರೆ ಈ ಥರ ನೋಡಿ ಇಲ್ಲಿ ಅಲಸಂಡೆದು ಬಳ್ಳಿ ಇದೆ. ತುಂಬ ಸಲ ಆಯಿತು ಇದು ಆಗಿ ಮುಗಿತಾ ಬರ್ತಾ ಇದೆ ಇವಾಗ. ನೆಕ್ಸ್ಟು ಮಳೆಗಾಲದಲ್ಲಿ ನನಗೆ ಈ ಥರ ಅಲಸಂಡೆದು ಬಳ್ಳಿ ಬೇಕಾಗುತ್ತೆ ಅಲ್ವ, ಅದಕ್ಕೋಸ್ಕರ ಈ ಥರ ಗಿಡದಲ್ಲಿ ನಾನು ಅಲಸಂಡೆ ಒಣಗೋದಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ಇದು ಅಲಸಂಡೆ ಒಣಗಿದ ಮೇಲೆ ಬೀಜವನ್ನು ತೆಗೆದು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟು ನೋಡಿ 2-3 ದಿವಸ ಆಗೋಯ್ತು ಅಂತ ಹೇಳಿದೆ ಅಲ್ಲ ತರಕಾರಿಗೆ ಯಾವುದೇ ನೀರು ಹಾಕದೆ, ಹಾಗಾಗಿ ತರಕಾರಿದು ಬುಡ ಫುಲ್ಲು ಒಣಗೋಗಿದೆ. ಇವಾಗ ನೀರು ಹಾಕ್ಕೊಳ್ಬೇಕು. ನೆನ್ನೆ ಅಷ್ಟೇ ತರಕಾರಿ ಅಂದರೆ ಅಲಸಂಡೆದು ಪಲ್ಯ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಇವಾಗ ಬರೀ ಪುಟ್ಟದಾಗಿದೆ, ಸ್ವಲ್ಪ ಬೆಳಿಬೇಕು. ಅದಾದಮೇಲೆ ಅಲಸಂಡೆಯನ್ನು ಬಳ್ಳಿಯಿಂದ ತೆಗೆಯೋದು. ನೋಡಿ ಈ ಥರ ಇಲ್ಲಿದೆ. ಇದು ಮಿಕ್ಸ್ ಆಗಿ ಈ ಥರ ಬ್ಲ್ಯಾಕ್ ಕಲರಿಂದ ಅಲಸಂಡೆ ಆಗಿರೋದು. ನನಗೆ ಆ್ಯಕ್ಚುಲಿ ಈ ಥರ ಬ್ಲ್ಯಾಕ್ ಕಲರ್ ಅಲಸಂಡೆ ಇಷ್ಟ ಇಲ್ಲ, ಫುಲ್ ನಾನು ಗ್ರೀನ್ ಕಲರ್ದು ಬರುತ್ತೆ ಅಲ್ವ ಅದು ಸಿಕ್ಕಾಪಟ್ಟೆ ಇಷ್ಟ, ಅದು ತುಂಬ ಚೆನ್ನಾಗಿರುತ್ತೆ ಕೂಡ. ನೆಕ್ಸ್ಟ್ ನೋಡಿ ಇಲ್ಲಿ ಹೀರೆಕಾಯಿಯ ಹತ್ತಿರ ಬಂದರೆ ಇಲ್ಲಿ ಚೀನಿಕಾಯಿದು ಬಳ್ಳಿ ಕೂಡ ಇದೆ ನೋಡಿ. ಇದು ಚೀನಿಕಾಯಿ, ಅದರ ಬುಡ ಅಲ್ಲಿದೆ ನೋಡಿ, ಅಲ್ಲಿ ಸೊಪ್ಪೆಲ್ಲ ಕಾಣ್ತಾ ಇದೆಯಲ್ಲ ಅದು ಚೀನಿಕಾಯಿದು ಬುಡ. ನೆಕ್ಸ್ಟ್ ಇಲ್ಲಿ ನೋಡಿ ಚೀನಿಕಾಯಿ ಕೂಡ ಅಷ್ಟೇ, 1-2 ಪುಟ್ಟದಾಗಿ ಆಗಿರೋದಿದೆ ನೋಡಿ. ಇಲ್ಲೊಂದು ಪುಟ್ಟದಾಗಿ ಚೀನಿಕಾಯಿ ಇದೆ. ನೆಕ್ಸ್ಟು ಇಲ್ಲೊಂದಿದೆ ನೋಡಿ.
ಚೀನಿಕಾಯಿ ಕಟ್ ಮಾಡಿರುವಾಗ ಈ ಥರ ಅದರ ಬೀಜವನ್ನು ತಗೊಂಡು ಬಂದು ಇಲ್ಲಿ ಹಾಕಿರುವಂಥದ್ದು. ಹಾಗಾಗಿ ಇದು ಆಗಿರೋದು. ನಾನು ಇಂಟೆನ್ಷನ್ಲಿ ಇಲ್ಲಿ ಬೀಜ ಹಾಕಿ ಬಳ್ಳಿ ಮಾಡಿರೋದಲ್ಲ. ಯಾಕಂತಂದರೆ ಇದು ಮೇಲೆ ನೋಡಿ ಈ ಥರ ತೆಂಗಿನ ಮರ ಇದೆ. ತೆಂಗಿನ ಮರದ ಕೆಳಗಡೆ ಈ ಥರದ್ದು ಬಳ್ಳಿಯದ್ದೇನಾದರೂ ಮಾಡಿದರೆ, ತೆಂಗಿನಕಾಯಿ ಕೊಯ್ಬೇಕಿದ್ರೆ ಈ ಬಳ್ಳಿ ಮೇಲೆಗೆ ಎಲ್ಲ ಏನಾದರೂ ತರಕಾರಿ ಆಗಿರುತ್ತೆ ಅಲ್ವ, ಅದರ ಮೇಲೆಗೆ ಬಿದ್ದು ತರಕಾರಿದು ಬಳ್ಳಿ ಕಟ್ಟಾಗೋ ಚಾನ್ಸಸ್ ಇದೆ. ಹಾಗಾಗಿ ಆದಷ್ಟು ಈ ಥರ ತೆಂಗಿನ ಮರದ ಅಡಿಯಲ್ಲೆಲ್ಲ ಈ ಥರ ಬಳ್ಳಿದು ತರಕಾರಿ ಮಾಡ್ಕೊಳ್ಳಲ್ಲ. ನೆಕ್ಸ್ಟ್ ಇದರ ಹತ್ರನೇ ಈ ಥರದ್ದು ವೈಟ್ ರೋಸ್ ನೋಡಿ, ಇಲ್ಲಿ ವೈಟ್ ರೋಸ್ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ ಈ ಥರದ್ದೊಂದು ರೆಡ್ ರೋಸ್ ಇದೆ. ನೆಕ್ಸ್ಟ್ ಈ ಕಡೆ ಬಂದರೆ ನೋಡಿ ದೊಡ್ಡ ಪತ್ರೆ ಇದೆ ಈ ಥರ. ಆಮೇಲೆ ಇಲ್ಲಿ ತುಳಸಿ ಗಿಡ ಎಲ್ಲ ಇದೆ. ಅದಾದಮೇಲೆ ಈ ಕಡೆ ಬಂದರೆ ಇದು ಫುಲ್ಲು ದೇವರಿಗೆ ಪೂಜೆ ಮಾಡುವಾಗ ಹಾಕೊಳ್ಳೋದಕ್ಕೆ ಅಂತ ಹತ್ರನೇ ದಾಸವಾಳದ ಬುಡ ಕೂಡ ಮಾಡ್ಕೊಂಡಿದ್ದೀವಿ. ಇಲ್ಲಿ ತೊಂಡೆಕಾಯಿದು ನೋಡಿ ಇಷ್ಟು ನೀರು ಸ್ಟೋರ್ ಆಯಿತು. ನೆಕ್ಸ್ಟ್ ಇದನ್ನು ಆಫ್ ಮಾಡ್ತೀನಿ. ಒಂದು ಸಲ ನಿಮ್ಮ ಜೊತೆ ಈ ಥರ ಯಾವುದೆಲ್ಲ ತರಕಾರಿ ಮಾಡ್ಕೊಂಡಿದೆ ಅಂತ ಹೇಳಿದ ಮೇಲೆ ಎಲ್ಲ ತರಕಾರಿಗೆ ನೀರು ಹಾಕೋದನ್ನು ಕಂಟಿನ್ಯೂ ಮಾಡ್ತೀನಿ. ಹಾಗೆ ಈ ಕಡೆ ಬಂದರೆ ನೋಡಿ ಇಲ್ಲೆಲ್ಲ ಹೂವಿನ ಗಿಡ. ಲಾಸ್ಟ್ ಟೈಮ್ ನಾನೊಂದು ವೀಡಿಯೋದಲ್ಲಿ ಹೇಳಿದ್ದೆ, ಓಲ್ಡ್ ಪ್ರೀವಿಯಸ್ ವೀಡಿಯೋದಲ್ಲಿ, ನನಗೆ ತುಂಬ ಜಾಗ ಇಲ್ಲ ಪಾಟಲ್ಲಿ. ಈ ಥರ ನಾನು ಎಷ್ಟು ಜಾಗ ಇದೆ ಅಷ್ಟು ಪಾಟಲ್ಲಿ ನಾನು ಈ ಥರ ಹೂವಿನ ಗಿಡ ಎಲ್ಲ ಮಾಡ್ಕೊಳ್ಳೋದು ಅಂತ. ಈ ಸಲ ಏನು ಮಾಡಿದ್ದೀವಿ ಅಂತಂದರೆ, ಸ್ವಲ್ಪ ಸ್ವಲ್ಪ ಜಾಗ ಇತ್ತಲ್ವ ಇಲ್ಲಿ ಸೈಡಲ್ಲೆಲ್ಲ ದಾಸವಾಳದ ಗಿಡವನ್ನು ಈ ಥರ ನೆಲದಲ್ಲೇ ಈ ಥರ ನೆಟ್ಬಿಟ್ಟಿದ್ದೀವಿ. ಅಂದರೆ ಇದು ಮೊನ್ನೆ ಪೂಜೆ ಟೈಮಲ್ಲಿ ನನ್ನ ತಂಗಿ ಬಂದಿದ್ಲಲ್ವ, ತಂಗಿ ಈ ಥರ ನನಗೆ ಹೆಲ್ಪ್ ಮಾಡಿರೋದು. ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಗುಲಾಬಿ ಗಿಡ ಇದೆ. ಅದರ ಪಕ್ಕದಲ್ಲೇ ನೋಡಿ ಇಲ್ಲೊಂದು ಈ ಥರ ನಾನು ಗಾಂಧಾರಿ ಮೆಣಸು ಅಂತೆಲ್ಲ ಹೇಳ್ತೀನಲ್ವ, ನನ್ನ ಚಾನೆಲ್ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ನಾನು ಈ ಥರದ್ದು ರೆಸಿಪೀಸ್ಗಳಲ್ಲೆಲ್ಲ ಈ ಥರದ್ದು ಗಾಂಧಾರಿ ಮೆಣಸು ಅಂತ ಯೂಸ್ ಮಾಡ್ತೀನಿ. ಸೊ ಇದು ಗಾಂಧಾರಿ ಮೆಣಸಿದ್ದು ಗಿಡ ನೋಡಿ. ಇದು ಆ್ಯಕ್ಚುಲಿ ಕೆಳಗಡೆ ಇತ್ತು, ತುಂಬ ದೊಡ್ಡದಾಗಿತ್ತು ಗಿಡ. ಅದನ್ನು ತಗೊಂಡು ಬಂದು ನಾನು ಇಲ್ಲಿ ನೆಟ್ಟಿರುವಂಥದ್ದು. ಅಂದರೆ ಪಕ್ಕದಲ್ಲೇ ಇದ್ದರೆ ನಮಗೆ ಅಡಿಗೆ ಮಾಡಬೇಕಿದ್ರೆ ಓಡ್ಕೊಂಡು ಬಂದು ಬೇಕಿದ್ರು ಇದನ್ನು ಕೊಯ್ದು ನಮಗೆ ಅಡಿಗೆಗೆ ಸೇರಿಸ್ಕೊಳ್ಬೋದು ಅಂತ. ಎಲ್ಲೆಲ್ಲೋ ದೂರದಲ್ಲಿದ್ದರೆ ನಮ್ಗೆ ಆ ಟೈಮಿಗೆ ಹೋಗಿ ತೊಗೊಂಡು ಬರೋದಕ್ಕಾಗಲ್ಲ ಅಲ್ವ, ಹಾಗಾಗಿ ಮನೆ ಪಕ್ಕದಲ್ಲೇ ಇದ್ದರೆ ಈಸಿ ಆಗುತ್ತೆ ಅಂತ. ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಲಿಂಬೆ ಹುಳಿದು ಗಿಡ ಇದೆ ನೋಡಿ. ಇದನ್ನು ಇವಾಗ ಪಾಟಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಮಳೆಗಾಲದಲ್ಲಿ ಇದನ್ನು ನೆಲದಲ್ಲಿ ನೆಡಬೇಕು. ಅದಾಗಿ ನೆಕ್ಸ್ಟ್ ನೋಡಿ ಇಲ್ಲೊಂದು ಹೂ ಕೂಡ ದಾಸವಾಳ ಕೂಡ ಅರಳಿದೆ. ನೆಕ್ಸ್ಟ್ ಇದೆಲ್ಲ ಕೆಲವೊಂದು ಪಾಟಲ್ಲಿ ಕೆಲವೊಂದು ನೆಲದಲ್ಲಿ ದಾಸವಾಳ ಗಿಡವನ್ನು ನಾನು ನೆಟ್ಟಿರುವಂಥದ್ದು. ಇಲ್ಲಿ ನೋಡಿದರೆ ಇದು ಪಪ್ಪಾಯದ್ದು ಬುಡ. ಪಪ್ಪಾಯ ಕೂಡ ನೋಡಿ ಇಲ್ಲಿ ಪಕ್ಕದಲ್ಲೇ ಇದೆ ನೋಡಿ. ಇಲ್ಲಿ ಪಪ್ಪಾಯದ್ದು ಸಣ್ಣ ಸಣ್ಣ ಹೂವು ಕೂಡ ಬಿಟ್ಟಿದೆ. ಹಾಗೆ ಚಿಕ್ಕದಾದ ಇದು ಪುಟ್ಟದಾದಂತಹ ಪಪ್ಪಾಯ ಗಿಡ. ನೆಕ್ಸ್ಟ್ ಅದರ ಪಕ್ಕದಲ್ಲೆಲ್ಲ ಈ ಥರ ಜರ್ಬೇರದ್ದು, ಆಮೇಲೆ ಸೇವಂತಿಗೆ ನೋಡಿ, ವೈಟ್ ಬಟನ್ ರೋಸು, ಇದೆಲ್ಲ ಜರ್ಬೇರ ಗಿಡ. ಹೂವೆಲ್ಲ ಆಗಬೇಕಷ್ಟೇ. ಒಂದು ಜರ್ಬೇರ ಪಿಂಕ್ ಕಲರಿಂದು ಜರ್ಬೇರ ಆಗಿ ಸ್ವಲ್ಪ ದಿವಸ ಆಗೋಯ್ತು ನೋಡಿ. ಇದು ಇವಾಗ ಒಣಗೋಗಿದೆ. ನೆಕ್ಸ್ಟ್ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಬ್ರೇಕ್ ಇದೆ, ಕ್ಲಿಯರ್ ಇಲ್ಲ ಅಂತ ಅಂದ್ಕೋತೀನಿ. ಅದಾದಮೇಲೆ ರೆಡ್ ಕಲರಿಂದು ಬಟನ್ ರೋಸ್ ಇದು. ನೆಕ್ಸ್ಟ್ ನೋಡಿ ಇಲ್ಲಿ ಎರಡು ಜರ್ಬೇರದ್ದು ಯೆಲ್ಲೋ ಕಲರ್ ಜರ್ಬೇರ ಇದು ಮುಗ್ಗಿದೆ. ಹಾಗೆ ಇಲ್ಲಿ ಒಂದು ನೋಡಿ ರೋಸ್ ಅರಳಿದೆ. ಹಾಗೆ ಇಲ್ಲಿ ಈ ಒಂದು ದೊಡ್ಡ ದಾಸವಾಳ ಗಿಡದಲ್ಲಿ ಡೈಲಿ ದಾಸವಾಳ ಆಗ್ತಾ ಇರುತ್ತೆ. ಅದನ್ನು ನಾವು ದೇವರಿಗೆ ಪೂಜೆ ಮಾಡಬೇಕಿದ್ರೆ ಹೂವನ್ನು ಕೀಳ್ತೀವಿ. ಅದರ ಪಕ್ಕದಲ್ಲಿ ನೋಡಿ ಈ ಥರ ಪಾಟಲ್ಲಿ ಸೇವಂತಿಗೆ ಗಿಡ ಕೂಡ ಇದೆ. ಇದು ವೈಟ್ ಸೇವಂತಿಗೆ, ತುಂಬ ಚೆನ್ನಾಗಿದೆ. ಇದು ತುಂಬ ಮುಗ್ಗಿದೆ, ಎರಡಷ್ಟೇ ಅರಳ್ಕೊಂಡಿದೆ ನೋಡಿ ಈ ಥರ. ನೆಕ್ಸ್ಟ್ ಹಾಗೆ ಕೆಳಗಡೆ ಹೋದರೆ ಇಲ್ಲಿ ತರಕಾರಿ ಗಿಡ ಅಂತಂದರೆ ನಾನು ಮೊನ್ನೆ ಅಷ್ಟೇ ಕುಂಬಳಕಾಯಿದು ಬಳ್ಳಿಯನ್ನು ಇಲ್ಲಿ ನೋಡಿ 3 ಕುಂಬಳಕಾಯಿ ಗಿಡವನ್ನು ಇಲ್ಲಿ ನಾನು ನೆಟ್ಟಿದ್ದೇನೆ. ಅದು ಆ್ಯಕ್ಚುಲಿ ಇವಾಗ ಜೀವ ಬಂದಿದೆ ಇದಕ್ಕೆ. ನೆಕ್ಸ್ಟ್ ಅದೇನಾದರೂ ಬಂದರೆ ಆ ಥರ ಕೆಳಗಡೆ ಹೋಗಲಿ ಬಳ್ಳಿ ಅಂತ, ಅಂದರೆ ನನ್ನ ಹೂವಿನ ಗಿಡಕ್ಕೆ ಏನೂ ಪ್ರಾಬ್ಲಮ್ ಆಗಲ್ಲ.
ಅಂದರೆ ಹೂವಿನ ಗಿಡ ಜೊತೆಗೆ ಈ ಥರ ತರಕಾರಿ ಗಿಡ ಬಳ್ಳಿ ಅಂತ ಹೋದರೆ ಹೂವಿನ ಗಿಡಕ್ಕೂ ಎಫೆಕ್ಟು, ಆಮೇಲೆ ತರಕಾರಿ ಕೂಡ ಆಗೋಲ್ಲ. ಹಾಗಾಗಿ ನೋಡಿ ನೆಕ್ಸ್ಟ್ ಇದು ಇಲ್ಲಿ ನೋಡಿ ಲಿಂಬೆದು ಸ್ವಲ್ಪ ದೊಡ್ಡ ಗಿಡ ಆಗಿದೆ. ಈ ಸಲ ಆಗುತ್ತಾ ಏನೋ ಗೊತ್ತಿಲ್ಲ. ಇದು ಒಂದು ಸಾಧಾರಣ 3 ವರ್ಷ ಆಯಿತು ಲಿಂಬೆ ಗಿಡ ನೆಟ್ಟು. ನೆಕ್ಸ್ಟ್ ನೋಡಿ ಅದರ ಪಕ್ಕದಲ್ಲಿ ದಾಸವಾಳ ಗಿಡ ಕೂಡ ಇದೆ. ಇದು ಕೂಡ ತುಂಬ ಹೂ ಆಗ್ತಾ ಇರುತ್ತೆ. ಅಂದರೆ ನಾವು ದೇವರಿಗೆ ಪೂಜೆ ಮಾಡಬೇಕಿದ್ರೆ ಈ ಹೂವನ್ನೆಲ್ಲ ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಈ ಥರ ಕೆಳಗಡೆ ಹೋದರೆ ಇದು ನಮ್ಮ ತೋಟಕ್ಕೆ ಹೋಗೋ ದಾರಿ ಕೂಡ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಹೋದರೆ ಇಲ್ಲಿ ಒಂದು ರೆಡ್ ಕಲರ್ದು ರೋಸ್ ಇದೆ ನೋಡಿ, ಮೊಗ್ಗಿದೆ, ಅರಳಬೇಕಷ್ಟೇ. ಈ ಥರ ಇದು ಅಮ್ಮ ನೆಟ್ಟಿರೋದು. ನೆಕ್ಸ್ಟ್ ಅದರ ಪಕ್ಕ ಮಲ್ಲಿಗೆ ಗಿಡ ಕೂಡ ಇದೆ ಇಲ್ಲಿ ನೋಡಿ. ಈ ಕಡೆ ಹೋದರೆ ನಮ್ಮದು ತೋಟ. ನೆಕ್ಸ್ಟ್ ಇಲ್ಲಿ ಕೂಡ ಅಷ್ಟೇ ದಾಸವಾಳ ಇದೆ ಒಂದು. ಇಲ್ಲಿ ಸ್ವಲ್ಪ ಹಾಗೆ ತುಂಬ ಅಂದರೆ ತುಂಬ ಹುಲ್ಲು ಕೂಡ ಇದೆ. ಇವಾಗ ನೀರು ಹಾಕ್ತಾ ಇರ್ತೀನಲ್ವ, ಹಾಗಾಗಿ ಈ ಥರ ಹುಲ್ಲೆಲ್ಲ ಬೆಳೀತಾ ಇರುತ್ತೆ. ತೋಟದಿಂದ ಮನೆಗೆ ಹೋಗುವ ಸ್ಟೆಪ್. ಸೊ ಇಲ್ಲಿ ಈ ಕಡೆ ಬಂದರೆ ಲೆಫ್ಟ್ ಸೈಡಲ್ಲಿ ನೋಡಿ, ಇಲ್ಲಿ ಆಗ ನಾನು ತೋರಿಸಿದ್ದೆ ಅಲ್ವಾ ತೊಂಡೆಕಾಯಿದು ಬುಡ, ತೊಂಡೆಕಾಯಿ ಬುಡ. ಹಾಗೆ ನೋಡಿ ಇಲ್ಲಿ ತೊಂಡೆಕಾಯಿ ಬಳ್ಳಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಆಗಿದೆ ಇವಾಗ, ಎಲೆ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. ಸ್ವಲ್ಪ ಎಲೆ ತೆಗಿಬೇಕು. ಹಾಗೆ ಸಣ್ಣದಾಗಿರುವಂಥ ಪುಟ್ಟದಾಗಿರುವಂಥ ತೊಂಡೆಕಾಯಿ ಕೂಡ ಇದೆ. ಇದನ್ನು ಬೆಳಿಬೇಕು ನೋಡಿ. ಇಲ್ಲಿ ನೋಡಿ, ಇಲ್ಲಿ ಪುಟ್ಟದಾಗಿರುವಂತಹ ತೊಂಡೆಕಾಯಿ. ನೆಕ್ಸ್ಟ್ ನೋಡಿ ಇಲ್ಲಿ ಕೂಡ ಇದೆ ತೊಂಡೆಕಾಯಿ, ಕಾಣಿಸ್ತಾ ಇದೆಯಲ್ಲ. ನೆಕ್ಸ್ಟ್ ಈ ಥರ ತೊಂಡೆಕಾಯಿ ಬುಡ ಹತ್ರ ಬಂದುಬಿಟ್ರೆ ಇಲ್ಲಿ ಮೆಣಸಿನ ಬುಡ ಕೂಡ ಇದೆ, ಮೆಣಸಿನಕಾಯಿದು. ಅದರ ಜೊತೆಗೆ ನೋಡಿ ಇಲ್ಲಿ ಟೊಮೆಟೊ ಗಿಡ ಕೂಡ ಇದೆ. ಇದು ಟೊಮೆಟೊ ಗಿಡ. ಅದರ ಜೊತೆಗೆ ಇಲ್ಲಿ ಹತ್ರನೇ ಇದು ಆ್ಯಕ್ಚುಲಿ ಕುಕ್ಕುಂಬರ್ದು ಮುಳ್ಸೌತೆದು ಬಳ್ಳಿ ಕೂಡ ಇದೆ ನೋಡಿ ಇಲ್ಲಿ ಈ ಥರ. ಇದು ಕೂಡ ಅಷ್ಟೇ ಅಮ್ಮ ಕುಕ್ಕುಂಬರ್ ಕೊಯ್ದೆ ಕಟ್ ಮಾಡಿರುವಾಗ, ಪದಾರ್ಥಕ್ಕೆ ಕಟ್ ಮಾಡಿರುವಾಗ ಇದರ ಬೀಜವನ್ನೆಲ್ಲ ತಗೊಂಡು ಬಂದು ಇಲ್ಲಿ ಹಾಕಿದ್ರು. ಸೊ ಇಲ್ಲಿ ಇವಾಗ ಮುಳ್ಸೌತೆದು ಬಳ್ಳಿ ಆಗಿರೋದು. ನೆಕ್ಸ್ಟ್ ಈ ಕಡೆ ಬಂದುಬಿಟ್ರೆ ನೋಡಿ ಇಲ್ಲಿ ಅಲಸಂಡೆ. ಇದು ನಾನು 2 ಈ ಥರ ಬುಡ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಈ ಥರದ್ದು ಅಲಸಂಡೆ. ಇದು ಈ ಥರ ಇಲ್ಲಿ ಒಂದು ಅಲಸಂಡೆ ಕೂಡ ಇದೆ. ಇದು ಆಲ್ಮೋಸ್ಟು ಆಗಿ ಮುಗಿತಾ ಬಂತು. ಇದು ಕೂಡ ಅಷ್ಟೇ, ನಾನು ಮಳೆಗಾಲ ಕಳೆದ ಕೂಡಲೇ ಈ ಥರ ಅಲಸಂಡೆದು ಬುಡ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಇಲ್ಲಿ ನೋಡಿ ಈ ಥರ ಇದು ಗ್ರೀನ್ ಕಲರ್ದು ಅಲಸಂಡೆ. ಸೊ ಆಗ್ತಾ ಬರಬೇಕಿದ್ರೆ ಇಷ್ಟು ಚಿಕ್ಕದಾಗಿ ಆಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ದೊಡ್ಡದಾಗಿರುವಂತಹ ಚೆನ್ನಾಗಿರುವಂತಹ ಅಲಸಂಡೆ ಕೂಡ ಸಿಗುತ್ತೆ. ನೆಕ್ಸ್ಟ್ ಅದರ ಪಕ್ಕ ಈ ಕಡೆ ಬಂದರೆ ನೋಡಿ ಇಲ್ಲಿ ಬದನೆಕಾಯಿ ನೋಡಿ. ಇದು ಬದನೆಕಾಯಿ, ಇದು ಆ್ಯಕ್ಚುಲಿ ಮಳೆಗಾಲದ್ದು ಬದನೆಕಾಯಿ, ಇವಾಗ ಕೂಡ ಆಗ್ತಾಯಿದೆ. ನೆಕ್ಸ್ಟ್ ಈ ಬದನೆಕಾಯಿ ಕೊಯ್ಯೋದಕ್ಕಿದೆ ಇವತ್ತು. ಇಲ್ಲಿ 3 ಬದನೆಕಾಯಿ ಆಗಿದೆ. ನೆಕ್ಸ್ಟ್ ಇದರ ಪಕ್ಕ ನೋಡಿ ಈ ಥರದ್ದು. ಇದು ಈ ವರ್ಷದ್ದು, ಅಂದರೆ ಈ ಬೇಸಿಗೆ ಕಾಲದಲ್ಲಿ ಮಾಡ್ಕೊಂಡಿರುವಂಥದ್ದು. ಇದು ಈ ಗಿಡ ತಗೊಂಡು ಬಂದಿರೋದು ತಂಗಿ ನೋಡಿ. ಇದು ಈ ವರ್ಷದ್ದು ಬೇಸಿಗೆ ಕಾಲದ್ದು ನೋಡಿ. ಇಲ್ಲೆಲ್ಲ ಪುಟ್ಟದಾಗಿರುವಂತಹ ಬದನೆಕಾಯಿದು ಹೂವು ಕೂಡ ಇದೆ. ಇಲ್ಲಿ ಪುಟ್ಟದಾಗಿರುವಂತಹ ಬದನೆಕಾಯಿ ಕೂಡ ಇದೆ. ನೆಕ್ಸ್ಟ್ ಹೀಗೆ ಈ ಕಡೆ ಬಂದುಬಿಟ್ರೆ ಇಲ್ಲಿ ಕೂಡ ಅಷ್ಟೇ ಒಂದು ಪಪ್ಪಾಯ ಗಿಡ ಕೂಡ ಇದೆ ನೋಡಿ, ಪಪ್ಪಾಯ ಗಿಡ ಕೂಡ ಇದೆ. ಹಾಗೆ ನೋಡಿ ಇದು. ಆಮೇಲೆ ಇಲ್ಲಿ ಕೂಡ ಅಷ್ಟೇ 1-2 ಬದನೆಕಾಯಿದು ಗಿಡ ಕೂಡ ಇದೆ. ನಾನು ಆ್ಯಕ್ಚುಲಿ ಇಲ್ಲಿ ಒಂದು ಜಾಗ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಫುಲ್ಲು ಸ್ಟ್ರೇಟ್, ಅಲ್ಲಿ ನಾನು ಬೆಂಡೆಕಾಯಿದು ಗಿಡ ಅಂದರೆ ಬೀಜ ಹಾಕಿ ಗಿಡ ಆಗ್ತಾ ಇರುತ್ತೆ. ಪುಟ್ಟದಾಗಿ ಗಿಡ ಆಗಬೇಕಾದ್ರೇ ಇಮಿಡಿಯೇಟ್ ಸತ್ತೋಗ್ತಾ ಇದೆ. ನಾನು ಆಲ್ಮೋಸ್ಟ್ 5-6 ಸಲ ಹಾಕಿದ್ದೀನಿ. ಇಲ್ಲಿ ಮತ್ತು ಇಲ್ಲಿ ಈ ಕಡೆ, ಅಲ್ಲಿ ಮತ್ತು ಅಲ್ಲಿ ಆ ಕಡೆ 2 ಕಡೆ ಕೂಡ ಸುಮಾರು 10-15 ಬೆಂಡೆಕಾಯಿದು ಬುಡ ಮಾಡ್ಕೊಂಡಿದ್ದೀನಿ. ಬಟ್ ಸ್ವಲ್ಪ ದೊಡ್ಡದಾಗಬೇಕಿದ್ರೆ ಬೆಂಡೆಕಾಯಿದು ಬೀಜ ಹಾಕಿರ್ತೀನಿ. ಚೆನ್ನಾಗಿ ಬೆಂಡೆಕಾಯಿ ಚೆನ್ನಾಗಿ ಗಿಡ ಬಂದಿರುತ್ತೆ. ಪುಟ್ಟದಾಗಿ ಗಿಡ ಬರಬೇಕಿದ್ರೆ ಅದು ಯಾಕೋ ಸತ್ತೋಗ್ತಾ ಇದೆ. ತುಂಬ ಒಂದು 5-6 ಸಲ ಆಯಿತು ನಾನು ಬೆಂಡೆಕಾಯಿದು ಬೀಜ ಮಾಡಿ ಗಿಡ ಮಾಡೋದು.
ತುಂಬ ಗಿಡ ದೊಡ್ಡದಾಗೋದಕ್ಕಿಂತ ಮುಂಚೆನೇ ಅದು ಸತ್ತೋಗ್ತಾ ಇದೆ. ಹಾಗೆ ಈ ಸಲ ಬೆಂಡೆಕಾಯಿ ಇಲ್ಲ. ನೆಕ್ಸ್ಟ್ ಈ ಕಡೆ ಬಂದರೆ ನೋಡಿ, ಈ ಕಡೆ ಇಲ್ಲಿ ಕೂಡ ಅಷ್ಟೇ ಬದನೆಕಾಯಿ ಇದೆ ನೋಡಿ. ಇಲ್ಲೊಂದು ಬದನೆಕಾಯಿ, ನೆಕ್ಸ್ಟ್ ಇಲ್ಲೊಂದು ಬದನೆಕಾಯಿ. ಇದು ಮಳೆಗಾಲದ ಬದನೆಕಾಯಿ, ಬೇಸಿಗೆ ಕಾಲದ್ದು ಅಲ್ಲಿ ಆವಾಗ ತೋರಿಸಿದೆಯಲ್ಲ ಅದಷ್ಟೇ ಬೇಸಿಗೆ ಕಾಲದ್ದು. ಅದರ ಪಕ್ಕ ಇರೋದು ನೋಡಿ ಇದು ಬಸಳೆ. ನೆಕ್ಸ್ಟ್ ನಾಳೆ ಬಸಳೆ ಮಾಡ್ಕೊಳ್ಳೋದಕ್ಕಿದೆ, ಅದಕ್ಕೋಸ್ಕರ ಇವತ್ತು ಬಸಳೆ ಕೊಯ್ಯಬೇಕು. ನಾನು ಯಾವತ್ತೂ ಹಾಗೆ ಮುಂಚಿನ ದಿನವೇ ಬಸಳೆ ಎಲ್ಲ ಕೊಯ್ದುಬಿಟ್ಟು ರೆಡಿ ಮಾಡಿರ್ತೀನಿ, ನಾಳೆ ಬೆಳಗ್ಗೆ ಬೇಗ ಸಾಂಬಾರು ಮಾಡಿ ರೆಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಇವತ್ತು ಈಗ ನೀರು ಬಿಟ್ಟಾದಮೇಲೆ ಈ ಥರ ಬಸಳೆಯನ್ನು ಕೊಯ್ದು ತೊಗೊಂಡೋಗಬೇಕು. ನೆಕ್ಸ್ಟು ಅಲ್ಲೇ ಹೋಗೋಣ, ಬಸಳೆ ಬಳ್ಳಿ ಹತ್ರ. ನೋಡಿ ಇದು ಬಸಳೆ ಚಪ್ಪರ, ಫುಲ್ಲು ದೊಡ್ಡದಾಗಿ ಏನೂ ಇಲ್ಲ, ಅಂದರೆ ಇಲ್ಲಿ ನೆಲದಿಂದನೇ ಸಪೋರ್ಟ್ ತಗೊಂಡಿರುವಂಥದ್ದು. ಇಲ್ಲಿ ಎಕ್ಸ್ಟ್ರಾ ಚಪ್ಪರ ಹಾಕೋದಕ್ಕೆ ಸ್ವಲ್ಪ ಪ್ಲೇಸ್ ಕಂಜೆಸ್ಟೆಡ್ ಆಗಿರೋದ್ರಿಂದ ತುಂಬ ದೊಡ್ಡದಾಗಿ ಏನೋ ಚಪ್ಪರ ಹಾಕ್ಕೊಂಡಿಲ್ಲ. ನೋಡಿ ಈ ಥರ ನೆಲದಿಂದನೇ ಸಪೋರ್ಟ್ ತಗೊಂಡು ಈ ಥರ ಪುಟ್ಟದಾಗಿ ಚಪ್ಪರ ಹಾಕ್ಕೊಂಡಿರೋದು. ನೆಕ್ಸ್ಟ್ ಅದರ ಪಕ್ಕನೇ ಇನ್ನೊಂದು ಈ ಥರದ್ದು ಗಾಂಧಾರಿ ಮೆಣಸಿದ್ದು ಗಿಡ ಕೂಡ ನೆಟ್ಟಿದ್ದೀನಿ ನೋಡಿ ಇಲ್ಲಿ. ನೆಕ್ಸ್ಟ್ ಅದಾದಮೇಲೆ ಈ ಕಡೆ ಬಂದುಬಿಟ್ರೆ ಇಲ್ಲಿ ಕೂಡ ಅಷ್ಟೇ ಕುಂಬಳಕಾಯಿದು ಬುಡ ಇದೆ. ಹಾಗೆ ನೆಕ್ಸ್ಟ್ ಬ್ಯಾಕ್ ಸೈಡ್ ಹೋದರೆ ನೋಡಿ, ಇದು ಕರಿಬೇವಿಂದು ಗಿಡ. ನಮ್ಮ ದಿನ ಖರ್ಚಿಗೆ ಇಲ್ಲಿ ಸಾಕಾಗುತ್ತೆ ಇದು ಕರಿಬೇವು. ನೆಕ್ಸ್ಟ್ ಈ ಕಡೆ ಬಂದರೆ ಇಲ್ಲೆಲ್ಲ ನಂದು ಹೂವಿನ ಗಿಡ ಇದೆ, ತುಂಬ ಚೆನ್ನಾಗೇನಿಲ್ಲ ಈ ಥರದ್ದು. ಜರ್ಬೇರೆಲ್ಲ ನಾನು ಇಲ್ಲಿ ಬ್ಯಾಕ್ ಸೈಡಲ್ಲಿ ನೆಟ್ಟಿಲ್ಲ, ಅಂದರೆ ಇಟ್ಕೊಂಡಿಲ್ಲ ಪಾಟನ್ನು, ಯಾಕಂದರೆ ಅದಕ್ಕೆ ಬಿಸಿಲು ಬೇಕಾಗುತ್ತೆ. ಬಿಸಿಲಿದ್ದರೆ ಮಾತ್ರ ಜರ್ಬೇರೆಲ್ಲ ಹೂವು ಆಗೋದು. ಹಾಗಾಗಿ ಇಲ್ಲಿ ಅಷ್ಟೊಂದು ಬ್ಯಾಕ್ ಸೈಡಲ್ಲಿ ಬಿಸಿಲು ಬರದೇ ಇರೋದ್ರಿಂದ ನಾನು ಪಾಟನ್ನೆಲ್ಲ ಎದುರುಗಡೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ನೋಡಿ ಬಂದರೆ ಪಡವಲಕಾಯಿ ನೋಡಿ, ಇದು ಒಂದು ಸಲನೂ ಕೊಯ್ದಿಲ್ಲ, ಇದು ಫಸ್ಟ್ ಟೈಮ್ ಆದ್ದು ಈ ಥರ ಬೇಸಿಗೆ ಕಾಲದ್ದು ನೋಡಿ. ನೆಕ್ಸ್ಟ್ ಅಲ್ಲಿದೆ ಪಡವಲಕಾಯಿ. ನೆಕ್ಸ್ಟ್ ನೋಡಿ ಇದು ಬುಡ ಪಡವಲಕಾಯಿದು, ಅದರ ಹತ್ತಿರ ಒಂದು ಕುಂಬಳಕಾಯಿದು ಗಿಡ ಕೂಡ, ಇದು ನಾನು ನೆಟ್ಟಿರೋದು ನೋಡಿ. ಇದು ಪಡವಲಕಾಯಿದು ಚಪ್ಪರ. ಇದು ಆ್ಯಕ್ಚುಲಿ ಮಳೆಗಾಲದ್ದು ಚಪ್ಪರ ಮಾಡ್ಕೊಂಡಿದ್ವಿ, ಅದಕ್ಕೆ ನಾನು ಈ ಥರ ಪಡವಲಕಾಯಿದು ಬೀಜ ಹಾಕಿಬಿಟ್ಟು ಇಲ್ಲೇ ಗಿಡ ಮಾಡಿ ಅದೇ ಚಪ್ಪರಕ್ಕೆ ಈ ಥರ ಬಳ್ಳಿಯನ್ನು ಹಬ್ಬಿಸಿರೋದು. ನೆಕ್ಸ್ಟ್ ಅಷ್ಟೇ ಈ ವರ್ಷದ್ದು ಈ ಥರ ತರಕಾರಿ ಮಾಡ್ಕೊಂಡಿರೋದು, ತುಂಬ ಕಡಿಮೆ ಮಾಡಿರೋದು. ತುಂಬ ಏನು ಮಾಡ್ಕೊಳ್ಳೋದಕ್ಕೆ ತುಂಬ ಜಾಗ ಏನಿಲ್ಲ, ಇರುವಂಥ ಜಾಗದಲ್ಲಿ ನಮ್ಮ ಮನೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ತರಕಾರಿಯನ್ನು ನಾನು ಮಾಡ್ಕೊಂಡಿರೋದು. ನನಗೆ ಈ ಥರ ತರಕಾರಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬ ಇಷ್ಟ. ಅದಕ್ಕೂ ಅಷ್ಟೇ ತುಂಬ ಜಾಗ ಬೇಕಾಗುತ್ತೆ. ಎಷ್ಟು ಜಾಗ ಇರುತ್ತೋ ಅಷ್ಟು ಜಾಗದಲ್ಲಿ ನನ್ನ ಟೈಮ್ ಪಾಸಿಗೆ, ನನ್ನ ಖುಷಿಗೋಸ್ಕರ ನಾನಿಲ್ಲಿ ತರಕಾರಿ ಮಾಡ್ಕೊಳ್ತಾ ಇರೋದು. ಈ ಬದನೆ ಗಿಡದ ಪಕ್ಕ ಎಲ್ಲ ಯಾಕೆ ಈ ಹಳೆ ಸಾರಿ ಆಮೇಲೆ ವೇಲನ್ನೆಲ್ಲ ಕಟ್ಟಿದ್ದೀನಿ ಅಂತ ಅಂದ್ಕೋಬೋದು. ಇದು ನಾನು ಮತ್ತು ಅಮ್ಮ ಕಟ್ಟಿರೋದು. ಯಾಕಂತಂದರೆ ನಮ್ಮ ಕಡೆ ಇಲ್ಲಿ ಜಾಸ್ತಿ ಮಂಗನ ಕಾಟ ಶುರುವಾಗಿದೆ. ನಾವು ಇಲ್ಲದೇ ಇರುವ ಟೈಮಲ್ಲಿ, ಇಲ್ಲ ಒಳಗಡೆ ಏನಾದರೂ ಕೆಲಸ ಮಾಡ್ಕೊಂಡಿರ್ತೀವಲ್ವ, ಆ ಟೈಮಲ್ಲಿ ನಾವು ಇಲ್ಲದೇ ಇರುವಂತಹ ಟೈಮ್ ನೋಡಿಕೊಂಡು ಮಂಗ ಬಂದು ಇಲ್ಲಿರುವ ತರಕಾರಿಯನ್ನೆಲ್ಲ 2-3 ಸಲ ತಿಂದ್ಕೊಂಡು ಬಿಟ್ಟಿತ್ತು. ಅಲಸಂಡೆ ಆವಾಗಷ್ಟೇ ಆಗಿರೋದು, ಇನ್ನೊಂದು ಸ್ವಲ್ಪ ಬೆಳೀಲಿ ಅಂತ ನಾನು ಬಳ್ಳಿಯಲ್ಲಿ ಅದೇ ಥರ ಬಿಟ್ಟಿದ್ದೆ. ಆವಾಗ ಬಂದು ಅದು ತಿಂದ್ಕೊಂಡು ಬಿಟ್ಟಿತ್ತು. ತುಂಬ ಅಂದರೆ ತುಂಬ ಬೇಜಾರಾಗೋಯಿತು. ಸಾಧಾರಣವಾಗಿ ಅದು ಮಧ್ಯಾಹ್ನ ನಾವು ಊಟ ಮಾಡಿ ನಾನು ಭಾರ್ಗವನ್ನ ನಿದ್ದೆ ಮಾಡಿಸ್ತಾ ಇರ್ತೀನಲ್ವ, ಆ ಟೈಮಲ್ಲಿ ಜಾಸ್ತಿ ಬಂದು, ಅದೇ ಟೈಮ್ ನೋಡಿ, ಆ ಟೈಮಲ್ಲಿ ನಾವೆಲ್ಲ ಹೊರಗಡೆ ಇರಲ್ಲಲ್ವ, ತುಂಬ ಬಿಸಿಲಿರುತ್ತೆ. ಆ ಟೈಮು ನಾವಿಲ್ಲದೆ ಇರುವಂತಹ ಟೈಮಲ್ಲಿ ನೋಡಿ ಬಂದು ತಿಂದ್ಕೊಂಡು ಹೋಗ್ಬಿಡುತ್ತೆ. ಈ ಥರ 3 ಸಲ ನಾವಿಲ್ಲದೆ ಇರುವಂತಹ ಟೈಮ್ ನೋಡ್ಕೊಂಡು ಬಂದು ತಿಂದು ಖಾಲಿ ಮಾಡಿಬಿಟ್ಟಿತ್ತು. ಹಾಗಾಗಿ ಮಂಗನ ಕಾಟ ತುಂಬ ವಿಪರೀತ ಆಯಿತು ಅಂತ ಹೇಳ್ಕೊಂಡು ನಾವು ಈ ಥರ ಹಳೆ ಸೀರೆ ಆಗಲಿ ಇಲ್ಲ ವೇಲಾಗಲಿ ಕಟ್ಟಿರೋದು. ಆಮೇಲೆ ಬರೀ ಅಲಸಂಡೆ ಅಂತ ಮಾತ್ರ ಅಲ್ಲ, ಬದನೆ ಗಿಡ ಕೂಡ ಅಷ್ಟೇ. ಹೂವು ಇದ್ದರೆ ಬದನೆದು ಎಳೆ ಬದನೆಕಾಯಿ ಬಿಟ್ಟಿರ್ತೀವಿ ಅಲ್ವಾ, ಅಂದರೆ ಸ್ವಲ್ಪ ಬೆಳೀಲಿ ಅಂತ, ಅದನ್ನು ಕೂಡ ತಿಂದ್ಕೊಂಡು ಖಾಲಿ ಮಾಡಿ ಹೋಗಿರುತ್ತೆ. ತುಂಬ ಬೇಜಾರಾಗಿರುತ್ತೆ, ಯಾಕಂದರೆ ತುಂಬ ಕಷ್ಟಪಟ್ಟು ತರಕಾರಿ ಎಲ್ಲ ಬೆಳೆಸಿರ್ತೀವಿ. ಇನ್ನೇನು ಕೊಯ್ಬೇಕು ಅನ್ನೋ ಟೈಮಲ್ಲಿ ಈ ಥರ ಮಂಗ ಬಂದು ಹಾಳು ಮಾಡಿಬಿಟ್ರೆ ಬೇಜಾರಾಗುತ್ತೆ ಅಲ್ವ. ಹಾಗಾಗಿ ಮಂಗನಿಂದ ರಕ್ಷಣೆ ಪಡೆಯೋದಕ್ಕೋಸ್ಕರ ಈ ಥರ ಹಳೆ
ಅಮ್ಮಂದು ಸಾರಿ, ಆಮೇಲೆ ನಂದು ಹಳೆ ವೇಲನ್ನೆಲ್ಲ ಕಟ್ಟಿರೋದು. ಅದು ಈ ಥರ ಕಟ್ಟಿದ ಮೇಲೆ ಮಂಗ ಬಂದೇ ಇಲ್ಲ. ಅದು ತುಂಬ ನಮಗೆ ಇದು ಬೆನಿಫಿಟ್ ಆಯಿತು. ನನಗೆ ಇವಾಗ ಬೇಸಿಗೆ ಕಾಲದಲ್ಲಿ ಅಟ್ ಪ್ರೆಸೆಂಟ್ ಬಸಳೆ ಕೊಯ್ದಿದ್ದೀನಿ. ಎಷ್ಟು ತರಕಾರಿ ಆಗ್ತಾಯಿದೆ. ಇದು ನಾಳೆ ಸಾಂಬಾರಿಗೆ ಅಂತ ಇವತ್ತೇ ಕೊಯ್ದಿಟ್ಟಿರೋದು. ನೋಡಿ, ಇಷ್ಟು ಬಸಳೆ ಬಳ್ಳಿಯನ್ನು ಕೂಡ ಕೊಯ್ದಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಒಂದು ಪಡವಲಕಾಯಿ, ಇದು ಚೆನ್ನಾಗಿ ಬೆಳೆದಿದೆ. ನೆಕ್ಸ್ಟ್ ಅದಾದಮೇಲೆ ಒಂದಿಷ್ಟು 4 ಬದನೆಕಾಯಿ, ಒಂದು ಸ್ವಲ್ಪ ಅಲಸಂಡೆ, ಜೊತೆಗೆ ಕರಿಬೇವು. ಇದು ಸಾಂಬಾರು ಮಾಡಬೇಕಿದ್ರೆ ಇಮಿಡಿಯೇಟು ಉಟ್ಕೊಂಡು ಬಂದು ರೆಡಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಮುಂಚಿನ ದಿನಾನೇ ತಗೊಂಡೋಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತೀನಿ. ಒಂದಿಷ್ಟು ತರಕಾರಿ ನಾನು ಈ ಥರ ಬೇಸಿಗೆ ಕಾಲದಲ್ಲಿ ಮಾಡ್ಕೊಂಡಿದ್ದೀನಿ. ಅಂದ್ಕೊಂಡಿರುವಷ್ಟು ಅಲಸಂಡೆ ಎಲ್ಲ ತುಂಬ ಏನೂ ಆಗಿಲ್ಲ, ಸ್ವಲ್ಪ ಕಡಿಮೆನೇ ಆಗಿರೋದು. ಈ ಥರ ನಾನು ಬೇಸಿಗೆ ಕಾಲದಲ್ಲಿ ನನ್ನ ಫ್ರೀ ಟೈಮಲ್ಲಿ ಈ ಥರ ತರಕಾರಿಯನ್ನೆಲ್ಲ ಮಾಡ್ಕೊಳ್ಳೋದು. ನಮ್ಮ ಮನೆ ಖರ್ಚಿಗೆ ಸಾಕಾಗುತ್ತೆ. ಅಂದರೆ ಡೇ ಬೈ ಡೇ ಏನಾದರೂ ಈ ಥರ ತರಕಾರಿ ಸಿಗುತ್ತೆ. ಒಂದು ದಿವಸ ಅಲಸಂಡೆ ಸಿಕ್ಕಿದರೆ ಇನ್ನೊಂದು ದಿನ ಬಸಳೆ, ಇಲ್ಲ ಈ ಥರ ಬದನೆಕಾಯಿ, ನೆಕ್ಸ್ಟ್ ತೊಂಡೆಕಾಯಿ ಆಗುತ್ತೆ. ಸೊ ಇದನ್ನೆಲ್ಲ ಈ ಥರ ನಾವು ತರಕಾರಿ ಮಾಡಿರೋದ್ರಿಂದ ನಮಗೆ ಹೊರಗಡೆಯಿಂದ ಶಾಪಿಂದ ತರಕಾರಿ ಎಲ್ಲ ತರಬೇಕಾಗಿ ತುಂಬ ನೆಸೆಸಿಟಿ ಬರೋದಿಲ್ಲ. ಅಂದರೆ ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ ಈ ಥರ ತೊಗೊಂಡು ಬರ್ತೀವಿ ಅಷ್ಟೇ. ಈ ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಒಳ್ಳೆಯ ಕಂಟೆಂಟ್ ಮೂಲಕ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.